ದೇಶದ ಮೊದಲ ಹೈಡ್ರೋಜನ್ ಇಂಧನ ಚಾಲಿತ ಪ್ರಯಾಣಿಕರ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಚಾಲನೆ ನೀಡಿದರು. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಿಂದ ಆರಂಭವಾದ ನಮೋ ಗ್ರೀನ್ ರೈಲು ಸೋನಿಪತ್ವರೆಗೆ ಸುಮಾರು 89 ಕಿಲೋಮೀಟರ್ ದೂರ ಸಂಚರಿಸಲಿದೆ. ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಾಣಗೊಂಡಿರುವ ಈ ರೈಲು ಸೇವೆ ಆರಂಭಿಸುವ ಮೂಲಕ ವಿಶ್ವದ ಅತಿ ಉದ್ದದ ಬ್ರಾಡ್ಗೇಜ್ ಹೈಡ್ರೋಜನ್ ರೈಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಭಾರತೀಯ ರೈಲ್ವೆಯನ್ನ ಇಂಗಾಲ ಮುಕ್ತಗೊಳಿಸುವ ಮಹತ್ವಾಕಾಂಕ್ಷಿ ಯೋಜನೆಯಡಿ ಇದನ್ನ ಪ್ರಮುಖ ಮೈಲಿಗಲ್ಲಾಗಿ ಪರಿಗಣಿಸಲಾಗಿದೆ. ಸಾಂಪ್ರದಾಯಿಕ ಡೀಸೆಲ್ ಹಾಗೂ ವಿದ್ಯುತ್ ರೈಲುಗಳಿಗಿಂತ ಹೈಡ್ರೋಜನ್ ರೈಲು ವಿಭಿನ್ನ ತಂತ್ರಜ್ಞಾನವನ್ನು ಹೊಂದಿದೆ. ಸಾಮಾನ್ಯ ವಿದ್ಯುತ್ ರೈಲುಗಳಿಗೆ ಮೇಲ್ದಂಡಿಯ ವಿದ್ಯುತ್ ತಂತಿಗಳ ಅವಶ್ಯಕತೆ ಇದ್ದರೆ, ಹೈಡ್ರೋಜನ್ ಫ್ಯೂಯಲ್ ಸೆಲ್ ರೈಲು ತನ್ನೊಳಗೆ ವಿದ್ಯುತ್ ಉತ್ಪಾದಿಸಿಕೊಂಡು ಸಂಚರಿಸುತ್ತದೆ. ರೈಲಿನಲ್ಲಿ ಅಳವಡಿಸಿರುವ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬರೇನ್ ಫ್ಯೂಯಲ್ ಸೆಲ್ ಸಂಗ್ರಹಿತ ಹೈಡ್ರೋಜನ್ ಹಾಗೂ ವಾತಾವರಣದಲ್ಲಿನ ಆಮ್ಲಜನಕದ ನಡುವೆ ರಾಸಾಯನಿಕ ಕ್ರಿಯೆ ನಡೆಸಿ ವಿದ್ಯುತ್ ಉತ್ಪಾದಿಸುತ್ತೆ. ಇನ್ನು ಈ ಪ್ರಕ್ರಿಯೆಯಲ್ಲಿ ನೀರಿನ ಆವಿ ಮತ್ತು ಶಾಖ ಮಾತ್ರ ಉಪ ಉತ್ಪನ್ನಗಳಾಗಿ ಹೊರಬರೋದ್ರಿಂದ ಯಾವುದೇ ಹಾನಿಕಾರಕ ಹೊಗೆ ಅಥವಾ ಕಾರ್ಬನ್ ಉತ್ಸರ್ಗ ಉಂಟಾಗೋದಿಲ್ಲ. ಶಕ್ತಿಯ ದೃಷ್ಟಿಯಿಂದಲೂ ಹೈಡ್ರೋಜನ್ ಇಂಧನ ಹೆಚ್ಚು ಪರಿಣಾಮಕಾರಿಯಾಗಿದೆ. 1 ಕಿಲೋಗ್ರಾಂ ಡೀಸೆಲ್ ಸುಮಾರು 43 ಮೆಗಾ ಜೌಲ್ ಶಕ್ತಿ ನೀಡಿದರೆ, 1 ಕಿಲೋಗ್ರಾಂ ಹೈಡ್ರೋಜನ್ ಸುಮಾರು 120 ಮೆಗಾ ಜೌಲ್ ಶಕ್ತಿ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮುಂದಿನ ದಿನಗಳಲ್ಲಿ ಕಲ್ಕಾ, ಶಿಮ್ಲಾ ಸೇರಿದಂತೆ ದೇಶದ ವಿವಿಧ ಹೆರಿಟೇಜ್ ರೈಲ್ವೆ ಮಾರ್ಗಗಳಲ್ಲೂ ಹೈಡ್ರೋಜನ್ ತಂತ್ರಜ್ಞಾನವನ್ನು ವಿಸ್ತರಿಸಲು ಭಾರತೀಯ ರೈಲ್ವೆ ಯೋಜನೆ ರೂಪಿಸಿದೆ.